ಎಚ್.ಡಿ. ದೇವೇಗೌಡರು ಕೈ ತಪ್ಪಿದೆ. ರಾಜ್ಯಸಭೆ ಟಿಕೆಟ್ ಒಂದು ನಿರೀಕ್ಷೆ ಇತ್ತು ಅವ್ರಿಗೆ ಸಿಗಬಹುದು ಈ ಸತಿ ಅಂತ ಹೇಳಿ, ಆದ್ರೆ ಅವರು ಟಿಕೆಟ್ ಅನ್ನ ಕೊಟ್ಟಿಲ್ಲ, ಅನೌನ್ಸ್ ಮಾಡಿಲ್ಲ. ಪ್ರೊಫೆಸರ್ ನಾಗರಾಜ್ ಅವರಿಗೆ ಎನ್ಡಿಎ ಟಿಕೆಟ್ ಘೋಷಣೆಯಾಗಿದೆ. ದೋಸೆ ನಾಯಕರ ವಿರುದ್ಧ ಈಗ ಸುರ್ಜೇವಾಲಾ ಇದೇ ವಿಷಯವಾಗಿ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿಯಿಂದ ದೇವೇಗೌಡರಿಗೆ ಅಪಮಾನ ಆಗಿದೆ ಅಂತ ಹೇಳಿ ಟೀಕೆಯನ್ನ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಇನ್ನೊಂದ್ ಕಡೆ ಕುಮಾರಸ್ವಾಮಿ ಅವರಿಗೆ ಸಚಿವ ಸ್ಥಾನನೇ ಮುಖ್ಯವಾಯಿತು, ಸಚಿವ ಸ್ಥಾನಕ್ಕೆ ಅಂಟುಕೊಂಡಿದ್ದಾರೆ. ಈ ಅವಮಾನ ಸಹಿಸಿಕೊಂಡಿದಾರಲ್ಲ, ಇದು ನಾಚಿಕೆಗೇಡು. ಜೆಡಿಎಸ್ಗೆ ಅಧಿಕಾರವೇ ಮುಖ್ಯ ಧ್ಯೇಯ ಅಂತ ಹೇಳಿ ಕುಮಾರಸ್ವಾಮಿ ಅವರ ಮೌನವನ್ನು ಕೂಡ ಸುರ್ಜೇವಾಲಾ ಅವರು ಟೀಕಿಸಿದ್ದಾರೆ. ಎಕ್ಸ್ ಮೂಲಕ ಜೆಡಿಎಸ್ ಅನ್ನ ಕುಟುಕಿದ್ದಾರೆ ಸುರ್ಜೇವಾಲಾ ಅವರು. ಬಿಜೆಪಿಯಿಂದ ದೇವೇಗೌಡರಿಗೆ ಅವಮಾನ ಮಾಡಲಾಗಿದೆ, ಇದನ್ನ ಕುಮಾರಸ್ವಾಮಿ ಅವರು ಖಂಡಿಸಬೇಕಾಗಿತ್ತು. ಆದ್ರೆ ಅಧಿಕಾರದ ಆಸೆಯಿಂದ, ಅಧಿಕಾರಕ್ಕೆ ಅವರು ಅಂಟುಕೊಂಡಿರೋದ್ರಿಂದ ಈ ಅವಮಾನವನ್ನು ಅವರು ಹೇಗೆ ಸಹಿಸಿಕೊಂಡಿದ್ದಾರೋ ಏನೋ ಅಂತ ಹೇಳಿ ಸುರ್ಜೇವಾಲಾ ಅವರು ವ್ಯಂಗ್ಯ ಮಾಡಿ ಇದನ್ನ ಟ್ವೀಟ್ ಮಾಡಿದ್ದಾರೆ. ಬಿಜೆಪಿಯಿಂದ ಜೆಡಿಎಸ್ಗೆ ನಿರಂತರವಾಗಿ ಅವಮಾನಗಳಾಗ್ತಾ ಇದೆ. ಇದು ಸುರ್ಜೇವಾಲಾ ಅವರು ಜೆಡಿಎಸ್ಗೆ ಈ ಕುರಿತಾಗಿ ಹೇಳ್ತಾ ಇರೋದು. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಅವ್ರ ಸ್ಥಾನಕ್ಕೆ, ಅಧಿಕಾರಕ್ಕೆ, ಸಚಿವ ಸ್ಥಾನಕ್ಕೆ ಅಂಟ್ಕೊಂಡು ಬಿಟ್ಟಿದ್ದಾರೆ. ಈ ತಂದೆಗೆ ಅವಮಾನ ಆಗಿದೆ, ಟಿಕೆಟ್ ಘೋಷಣೆ ಆಗಿಲ್ಲ, ಆದ್ರೆ ಅಧಿಕಾರನೇ ಮುಖ್ಯ ಅನ್ನೋದನ್ನ ಮತ್ತೊಮ್ಮೆ ಜೆಡಿಎಸ್ ನಿರೂಪಿಸಿದೆ. ಎಚ್.ಡಿ. ದೇವೇಗೌಡರಿಗೆ ಟಿಕೆಟ್ ನಿರಾಕರಣೆಯಿಂದ ಇದು ಸಾಬೀತಾಗಿದೆ ಅಂತ ಹೇಳಿ ದೇವೇಗೌಡರಿಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಸುರ್ಜೇವಾಲಾ ಅವರು ವ್ಯಂಗ್ಯ ಮಾಡಿದ್ದಾರೆ. ಈ ಅವಮಾನವನ್ನ ಸಹಿಸಿಕೊಂಡಿರೋದು ಅತ್ಯಂತ ನಾಚಿಕೆಗೇಡು ಅಂತ ಹೇಳಿ ಜೆಡಿಎಸ್ಗೆ ಟೀಕೆ ಮಾಡಿದ್ದಾರೆ. ಖುದ್ದಾಗಿ ಕುಮಾರಸ್ವಾಮಿ ಅವರಿಗೂ ಕೂಡ ಈ ಟೀಕೆಯನ್ನ ಮಾಡಿದ್ದಾರೆ. ಅಂದು ಸೋನಿಯಾ ಗಾಂಧಿ ಅವರು ದೇವೇಗೌಡರಿಗೆ ಬೆಂಬಲಿಸಿದ್ರು, ಆದ್ರೆ ಇವತ್ತು ಬಿಜೆಪಿಯಿಂದ ಇವರು ಟಿಕೆಟೇ ಕೊಟ್ಟಿಲ್ಲ. ಅವತ್ತು ಸೋನಿಯಾ ಗಾಂಧಿ ಅವರು ಬೆಂಬಲವಾಗಿ ನಿಂತಿದ್ರು, ರಾಜ್ಯಸಭಾ ಚುನಾವಣೆಯಲ್ಲಿ ದೇವೇಗೌಡರಿಗೆ ಬೆಂಬಲವನ್ನ ಕೊಟ್ರು ಅಂತ ಹೇಳಿ ಆ ದಿನಗಳನ್ನು ಕೂಡ ನೆನಪು ಮಾಡಿದ್ದಾರೆ. ಮತ್ತೆ ದೇವೇಗೌಡರಿಗೆ ಈಗ ಟಿಕೆಟ್ ಅನ್ನ ನಿರಾಕರಿಸಿ ಬಿಜೆಪಿ ಅನ್ಯಾಯ ಮಾಡಿದೆ. ಇದ್ರ ಜೊತೆಗೆ ಕುಮಾರಸ್ವಾಮಿ ಅವರ ಮೌನದ ಬಗ್ಗೆನೂ ಕೂಡ ಸುರ್ಜೇವಾಲಾ ಅವರು ಕಮೆಂಟ್ ಮಾಡಿದ್ದಾರೆ, ವ್ಯಂಗ್ಯ ಮಾಡಿದ್ದಾರೆ.